ಶಾಲಾ ಕಾಲೇಜುಗಳಲ್ಲಿ ಹಿಜಾಬ್ ನಿಷೇಧ ಆದೇಶವನ್ನು ವಾಪಸ್ ಪಡೆಯುವ ಸಿಎಂ ಹೇಳಿಕೆಗೆ ಬಿಜೆಪಿ ಸಿಡಿ ಅಂತಿದ್ರೆ ಕಾಂಗ್ರೆಸ್ ನಾಯಕರು ಸಮರ್ಥನೆಗೆ ಮುಂದಾಗಿದ್ದಾರೆ. ಬಿಜೆಪಿ ಮಕ್ಕಳ ವಿಚಾರದಲ್ಲಿ ರಾಜಕೀಯ ಮಾಡೋದು ಬೇಡ ಅಂತಿದ್ದಾರೆ. ಇನ್ನು ಇತ್ತ ತಮ್ಮ ಹೇಳಿಕೆ ಬಗ್ಗೆ ಸಿಎಂ ಮಾತ್ರ ಜಾಣ ನಡೆ ಅನುಸರಿಸ್ತಾ ಇದ್ದಾರೆ. ಹಿಜಾಬ್ ನಿಷೇಧದ ಬಗ್ಗೆ ಇನ್ನೂ ಚಿಂತನೆ ಅಷ್ಟೇ. ವಿಪಕ್ಷಗಳ ಆರೋಪಕ್ಕೆ ಸಿಎಂ ಸಿದ್ದರಾಮಯ್ಯ ಟಾಂಟ್. ಅದನ್ನ ವಾಪಸ್ ತಗೊಳ್ಳಿಕ್ಕೆ ಯೋಚನೆ ಮಾಡ್ತಾ ಇದ್ದೀವಿ ಅಂತ ಹೇಳಿದೆ. ನಿನ್ನೆ ಸಿಎಂ ಹೇಳಿಕೆಗೆ ವಿರೋಧ ಪಕ್ಷಗಳು ವಿರೋಧ ವ್ಯಕ್ತಪಡಿಸ್ತಾ ಇದ್ದಂತೆ ಸಿಎಂ ಸಿದ್ದರಾಮಯ್ಯ ಅಲರ್ಟ್ ಆಗಿದ್ದಾರೆ. ಮುಂಬರುವ ಲೋಕಸಭಾ ಚುನಾವಣೆಗೆ ಇದು ಡ್ಯಾಮೇಜ್ ಆಗೋ ಸೂಚನೆ ಇದ್ದು ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗಿದ್ದಾರೆ. ಮತ್ತೊಂದು ಕಡೆ ಸಿಎಂ ಹೇಳಿಕೆಗೆ ಕಮಲ ನಾಯಕರು ಕೆಂಡವಾಗಿದ್ರೆ, ಇತ್ತ ಸರ್ಕಾರದ ಸಚಿವರು ಮತ್ತು ಅಲ್ಪಸಂಖ್ಯಾತರು ಸಿಎಂ ನಿರ್ಧಾರ ಸಮರ್ಥವಾಗಿದೆ ಎಂದು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದಾರೆ. ರಾಜ್ಯದಲ್ಲಿ ಹಿಜಾಬ್ ವಿವಾದಕ್ಕೆ ಮತ್ತೆ ಬೆಂಕಿ ಹೊತ್ತಿಕೊಳ್ಳುವ ಸೂಚನೆ ಕಂಡು ಬರ್ತಿದ್ದಂತೆ ಸಿಎಂ ಜಾಣ ನಡೆಯನ್ನ ಅನುಸರಿಸಿದ್ದಾರೆ. ಹಿಜಾಬ್ ನಿಷೇಧ ವಾಪಸ್ಗೆ ಸರ್ಕಾರ ಚಿಂತನೆ ನಡೆಸ್ತಾ ಇದೆ ಅಷ್ಟೇ. ಯಾವ ಶೈಕ್ಷಣಿಕ ವರ್ಷದಿಂದ ಜಾರಿ ಮಾಡಬೇಕು ಎಂದು ಸರ್ಕಾರದ ಹಂತದಲ್ಲಿ ಚರ್ಚೆ ನಡೆಸಿ ಬಳಿಕ ನಿರ್ಧಾರವನ್ನು ತಿಳಿಸ್ತೇನೆ ಅಂತ ಮೈಸೂರಿನಲ್ಲಿ ಸ್ಪಷ್ಟನೆ ನೀಡಿದ್ದಾರೆ. ಅದು ಇನ್ನೂ ಮಾಡಿಲ್ಲ. ಅವ್ರು ಹೇಳಿದ್ರು, ಒಬ್ಬರು ಪ್ರಶ್ನೆ ಕೇಳಿದ ಮೇಲೆ ನಾವು ಸರ್ಕಾರ ಅದನ್ನ ವಾಪಸ್ ತಗೊಳ್ಳಿಕ್ಕೆ ಯೋಚನೆ ಮಾಡ್ತಾ ಇದ್ದೀವಿ ಅಂತ ಹೇಳಿದೆ. ಈ ಶೈಕ್ಷಣಿಕ ವರ್ಷದಿಂದ ಆಗಲ್ಲ. ಈ ಶೈಕ್ಷಣಿಕ ವರ್ಷ ಅಂದ್ರೆ ಅರ್ಧ ಆಗಿದೆಯಲ್ಲ, ಎಕ್ಸಾಮ್ಗಳು ಬರುತ್ತೆ. ಗೌರ್ಮೆಂಟ್ ಚರ್ಚೆ ಮಾಡ್ತೀವಿ. ಊಟ ಉಡುಪು ಅವರವರ ವೈಯಕ್ತಿಕ ವಿಚಾರವಾಗಿದ್ದು ಅದಕ್ಕೆ ತಡೆ ಮಾಡುವುದು ಸರಿಯಲ್ಲ ಎಂದ ಸಿಎಂ ಹೇಳಿಕೆಯನ್ನ ಕಾಂಗ್ರೆಸ್ ನಾಯಕರು ಸಮರ್ಥಿಸಿಕೊಂಡಿದ್ದಾರೆ. ಈ ಬಗ್ಗೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಪ್ರತಿಕ್ರಿಯಿಸಿದ್ದು, ಕಾನೂನು ಏನು ಹೇಳುತ್ತೆ ಎಂದು ನೋಡಬೇಕು. ಈ ಕುರಿತು ಸಿಎಂ ಹಾಗೆ ಕಾನೂನು ತಜ್ಞರ ಜೊತೆ ಚರ್ಚೆ ಮಾಡಿದ ನಂತರ ಮುಂದಿನ ತೀರ್ಮಾನ ಕೈಗೊಳ್ಳುತ್ತೇವೆ ಎಂದಿದ್ದಾರೆ. ಚರ್ಚೆ ಮಾಡ್ತೀನಿ. ಅವ್ರ ಡೈರೆಕ್ಷನ್ಸ್ ಏನಿರ್ತದೆ, ಇದು ಬರೀ ಶಿಕ್ಷಣ ಇಲಾಖೆ ಅಲ್ಲ, ಇಡೀ ಕೆಲವು ವ್ಯವಸ್ಥೆ ಬರ್ತದೆ. ಆ ವ್ಯವಸ್ಥೆಯಲ್ಲಿ ಮಾಡಬೇಕಾಗ್ತದೆ. ಇದ್ರದ್ದು ಏನೇನು ವಿಚಾರ ಆಚಾರಗಳನ್ನೆಲ್ಲ ತಿಳ್ಕೊಂಡು ನಾನು ಸುಪ್ರೀಂ ಕೋರ್ಟ್ ಅಲ್ಲಿ ಇರೋದ್ರಿಂದ ಸರ್ ಇದನ್ನ ಸರ್ಕಾರ ವಾಪಸ್ ಪಡೆಯಲಿಕ್ಕೆ ಅವಕಾಶ ಸಿಗುತ್ತಾ? ಅದನ್ನ ನೋಡೋಣ. ಅದನ್ನ ನಾನು ಹೇಳಿದ್ನಲ್ಲ, ಲೀಗಲ್ ಆಗಿ ಅಡ್ವೊಕೇಟ್ ಜನರಲ್ ಅವ್ರಿಗೆ ಮಾತಾಡುವ. ಅದಕ್ಕೆ ನಾನು ಹೇಳಿದ್ನಲ್ಲ, ಶಿಕ್ಷಣ ಇಲಾಖೆ ಒಂದು ಕಾನೂನಿನ ಇತಿಮಿತಿಯಲ್ಲಿ ನಾವು ಕೆಲಸ ಮಾಡ್ತೀವಿ ಯಾವಾಗಲೂ ಕೂಡ. ಅದನ್ನು ಇವಾಗ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿಬಿಟ್ಟಿದ್ದಾರೆ. ನೀವು ಹೇಳಿದಿರಿ, ಅಪೋಸಿಷನ್ ಅವ್ರು ಹಿಂಗೆ ಹೇಳ್ತಾ ಇದ್ದಾರೆ ಅಂತ ಹೇಳಿದಾಗ ಇದು ಚರ್ಚೆ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳ ಡೈರೆಕ್ಷನ್ಸಲ್ಲಿ ಕಾನೂನಿನ ಇತಿಮಿತಿಯಲ್ಲಿ ಎಲ್ಲರಿಗೂ ಫ್ರೀಡಮ್ ಬರಂಗೆ ಕುತ್ಕೊಂಡು ಯಾರಿಗೂ ತೊಂದರೆ ಆಗದೇ ಇರೋ ರೀತಿಯಲ್ಲಿ ಇದನ್ನು ನಾವು ಡಿಸಿಷನ್ಸ್ನ ತಗೊಳ್ತೀವಿ. ಮಕ್ಕಳ ಶಿಕ್ಷಣದಲ್ಲಿ ಧರ್ಮ ರಾಜಕೀಯ ಸರಿಯಲ್ಲ. ಸಿಎಂಗೆ ಧನ್ಯವಾದ ತಿಳಿಸಿದ ಶಾಸಕ ಆಸಿಫ್ ಸೇಠ್. ಇತ್ತ ಅಲ್ಪಸಂಖ್ಯಾತ ನಾಯಕ ಆಸಿಫ್ ಸೇಠ್ ಮುಖ್ಯಮಂತ್ರಿಗಳ ನಿರ್ಧಾರಕ್ಕೆ ಸ್ವಾಗತಿಸಿದ್ದು ಸಂತಸ ವ್ಯಕ್ತಪಡಿಸಿದ್ದಾರೆ. ಬಿಜೆಪಿ ಸರ್ಕಾರ ಮಾಡಿದ ನಿರ್ಧಾರದಲ್ಲಿ ರಾಜಕೀಯವಿತ್ತು. ಮುಸುಕು ಧರಿಸುವುದು ನಮ್ಮ ದೇಶದ ಸಂಸ್ಕೃತಿ. ಮಕ್ಕಳ ಶಿಕ್ಷಣದಲ್ಲಿ ರಾಜಕೀಯ ಮಾಡಬಾರದು. ಆದರೆ ಬಿಜೆಪಿ ನೇತೃತ್ವದ ಸರ್ಕಾರದಲ್ಲಿ ಧರ್ಮ ರಾಜಕೀಯ ಮಾಡಿದ್ರು ಎಂದು ಹೇಳಿದ್ದಾರೆ. ಸಿದ್ದರಾಮಯ್ಯ ಸಾಹೇಬರಿಗೆ ಹೃದಯದಿಂದ ಧನ್ಯವಾದ ಹೇಳ್ತೀನಿ. ಬಿಜೆಪಿ ಸರ್ಕಾರ ಏನು ಮಾಡಿದ್ದು ಹೋದ ವರ್ಷ ಅದೊಂದು ರಾಜಕೀಯ ಇತ್ತು. ಎಲ್ಲ ಕಡೆ ಇದೆ. ನಮ್ಮ ದೇಶದ ಸಂಸ್ಕೃತಿ ಇದೆ. ಎಲ್ಲ ಜಾತಿಯವರು ಇದು ಸಂಸ್ಕೃತಿ ಪಾಲನೆ ಮಾಡ್ತಾರೆ. ಇದರಲ್ಲೇ ನಾವು ರಾಜಕೀಯ ಮಾಡಬಾರ್ದು. ಏನು ಬಿ ಜೆ ಪಿ ಸರ್ಕಾರ ವಾದಗಳು ಮಾಡಿದ್ದಾರೋ ಅದು ಮಾಡಬಾರ್ದು. ಇನ್ನು ಬಿಜೆಪಿ ಆರೋಪಕ್ಕೆ ತಿರುಗೇಟು ನೀಡಿರುವಂತಹ ಸಚಿವ ಶಿವರಾಜ್ ತಂಗಡಿಗೆ ಒಂದೊಂದು ಸಂಸ್ಥೆಯದ್ದು ಒಂದು ರೀತಿಯ ಬಟ್ಟೆ ಇರುತ್ತೆ. RSS ಚಡ್ಡಿ ಹಾಕುತ್ತಾ ಇದ್ರು, ನಾವು ಯಾಕೆ ಅಂತ ಕೇಳಿದ್ವಾ ಎಂದು ಲೇವಡಿ ಮಾಡಿದ್ದಾರೆ. ಅಲ್ಲದೆ ಹಿಜಾಬ್ ಆದೇಶ ವಾಪಸ್ ಪಡಿತೇವೆ, ಪಡೆದ್ರೆ ತಪ್ಪೇನು, ಇದರಲ್ಲಿ ಬಿಜೆಪಿಯವರು ಗೊಂದಲ ಮಾಡ್ತಿದ್ದಾರೆ ಅಂತ ಕಿಡಿಕಾರಿದ್ರು. ಈಗ ಒಬ್ಬೊಬ್ಬರು ಒಂದೊಂದು ಸಂಸ್ಥೆ ಒಂದೊಂದು ಡ್ರೆಸ್ಸನ್ನು ಹಾಕಂತೈತೆ, ಡ್ರೆಸ್ ಕೋಡ್ ಮಾಡ್ತೈತೆ. ಒಂದು ಶಾಲೆಯೊಳಗೆ ಬ್ಲೂ ಕಲರ್ ದುಪ್ಪಟ್ಟ ಇರ್ತೈತಿ, ಒಂದೊಂದು ಶಾಲೆಯೊಳಗೆ ಗ್ರೀನ್ ಕಲರ್ ದುಪ್ಪಟ್ಟ ಇರ್ತೈತಿ. ಒಂದಿಷ್ಟು ಮಂದಿ ದುಪ್ಪಟ್ಟ ಕೊಳ್ಳಿಗೆ ಹಾಕಂತಾರೆ, ಹೆಗಲಿಗೆ ಹಾಕಂತಾರೆ. ಒಂದಿಷ್ಟು ಮಂದಿ ದುಪ್ಪಟ್ಟ ತಲೆಗೆ ಹಾಕೊಂತಾರೆ. ಈಗ ಇವ್ರದ ಸಂಸ್ಥೆಯಪ್ಪ, ಯಾರ್ದು RSS ಅವರು ಚಡ್ಡಿ ಹಾಕಿ ಅಂತಿದ್ರು, ಕಾಕಿ ಚಡ್ಡಿ, ಹೌದಾ? ಈಗ ಪ್ಯಾಂಟ್ ಮಾಡ್ಯಾರ ಸರ್. ಈಗ ಅವರು ಕಾಕಿ ಚಡ್ಡಿ ಹಾಕಿ ಅಂತಿದ್ರು, ಯಾರು ಅಬ್ಜೆಕ್ಷನ್ ಮಾಡಿದ್ರ? ಈಗ ಫುಲ್ ಚಡ್ಡಿ ಹಾಕೋಣಕತ್ತಾರ, ಪ್ಯಾಂಟ್ ಹಾಕೋಣ, ಚಡ್ಡಿ ಅಂತೀರ ಪ್ಯಾಂಟ್ ಅಂತೀರ.
ಇದಕ್ಕೆ ಯಾರು ಅಬ್ಜೆಕ್ಷನ್? ಒಂದು ಸಂಸ್ಥೆ, ಈಗ ಒಂದು ಸಂಸ್ಥೆ ಒಳಗೆ ಒಂದೊಂದು ಡ್ರೆಸ್ ಕೋಡನ್ನು ಮಾಡಿರ್ತಾರೆ. ಈ ಮಧ್ಯೆ ಸಿಎಂ ಹೇಳಿಕೆಗೆ ಹಿಜಾಬ್ ಲೇಡಿ ಅಂತಲೇ ಖ್ಯಾತಿ ಪಡೆದಿದ್ದ ಮಂಡ್ಯದ ಮುಸ್ಕಾನ್ ಸಿಎಂಗೆ ಧನ್ಯವಾದ ತಿಳಿಸಿದ್ದಾರೆ. ಈ ಹಿಂದೆ ಸಕ್ಕರೆ ನಗರಿ ಮಂಡ್ಯದಲ್ಲಿ ಹಿಜಾಬ್ ವಿಚಾರ ತಾರಕಕ್ಕೆ ಏರಿದ್ದಾಗ ಮಂಡ್ಯದ BS ಕಾಲೇಜಿನ ವಿದ್ಯಾರ್ಥಿನಿ ಮುಸ್ಕಾನ್ ಕಾಲೇಜಿನಲ್ಲಿಯೇ ಏಕಾಂಗಿಯಾಗಿ ನಿಂತು ಅಲ್ಲಾಹು ಅಕ್ಬರ್ ಎಂದು ಘೋಷಣೆ ಕೂಗಿದ್ಲು. ಅಂದು ಹಿಜಾಬ್ ವಿಚಾರಕ್ಕೆ ಕಾಲೇಜು ತೊರೆದು ಮನೆ ಸೇರಿದ್ದ ಮುಸ್ಕಾನ್ ಈಗ ಸಿಎಂ ಸಿದ್ದರಾಮಯ್ಯ ನಿರ್ಧಾರಕ್ಕೆ ಥ್ಯಾಂಕ್ಸ್ ಹೇಳಿದ್ದಾರೆ. ಬ್ಯೂರೋ ರಿಪೋರ್ಟ್, TV5. ವಾಪಸ್ ತಗೊಂಡ್ಬಿಡ್ತೀವಿ, ಏನು ಹಿಜಾಬ್ ಇಲ್ಲ ಈಗ, ಅದನ್ನ ವಾಪಸ್ ತಗೊಳ್ಳಿಕ್ಕೆ ಯೋಚನೆ ಮಾಡ್ತಾ ಇದ್ದೀವಿ.